ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಮಲ್ ಹಾಸನ್ ನಿಮಗೆಲ್ಲ ಗೊತ್ತು, ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ. ಆಗ ತುಂಬಾ ಕನ್ನಡ ಸಿನಿಮಾಗಳನ್ನ ಕೂಡ ಅಭಿನಯ ಮಾಡ್ತಿದ್ರು. ಅವರು ರಾಮಶಾಂಭವಮ್ಮ ಅವರ ಕೊನೆಯ ಕನ್ನಡ ಸಿನಿಮಾ ಅಂತ ಕಾಣುತ್ತೆ. ಅದಾದ್ಮೇಲೆ ಅವರು ತಮಿಳಲ್ಲಿ ಹೋಗ್ತಾರೆ. ತಮಿಳಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ. ಒಂದಷ್ಟು ಭಾಷೆ ವಿಷಯದಲ್ಲಿ ಒಂದಷ್ಟು ಕಾಂಟ್ರವರ್ಸಿನ ಮಾಡ್ಕೊಂಡ್ರು ಅನ್ನೋದನ್ನ ಬಿಟ್ರೆ, ಭಾರತೀಯ ಒಂದು ಅತ್ಯುತ್ತಮ ಕಲಾವಿದರಲ್ಲಿ ಕಮಲ್ ಹಾಸನ್ ಕೂಡ ಒಬ್ರು. ಸ್ನೇಹಿತರೆ, 1987 ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾ ತೆರೆ ಕಾಣುತ್ತೆ. ಆ ಸಿನಿಮಾ ಯಾವ ತರ ಅಂತಂದ್ರೆ, ಇವಾಗೆಲ್ಲ ಒಂದು ಸಿನಿಮಾ ಮಾಡಿ ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಅಂತ ಮಾಡ್ತಾರಲ್ವ, ಪ್ಯಾನ್ ಇಂಡಿಯಾ ಅಂತ. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನ 1987ರಲ್ಲೇ ಕಮಲ್ ಹಾಸನ್ ಅವರು ಮಾಡಿದ್ರು. ಅಂದ್ರೆ ಅದೊಂದು ಮೂಕಿ ಸಿನಿಮಾ. ಅದು ಎಲ್ಲಾ ಭಾಷೆ ಕೂಡ ಅನ್ವಯಿಸುತ್ತೆ. ಬೇಕಾದ್ರೆ ನೀವು ಅಮೆರಿಕದವರು ನೋಡ್ಬೋದು, ಅಥವಾ ಪಾಕಿಸ್ತಾನದವ್ರು ನೋಡ್ಬೋದು, ತೆಲುಗವ್ರು ನೋಡ್ಬೋದು, ತಮಿಳ್ನಾಡವ್ರು ನೋಡ್ಬೋದು. ಭಾರತ ಮಾತ್ರ ಅಲ್ಲ, ಇಡೀ ಹೊರ ಜಗತ್ತು ಕೂಡ ನೋಡ್ಬೋದು. ಆ ತರ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂತ ಸಿನಿಮಾನೇ ಪುಷ್ಪಕ ವಿಮಾನ. ಆ ಒಂದು ಟೈಮಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತಿತ್ತು ಒಂದಷ್ಟು ಹಾಲಿವುಡ್ ಸಿನಿಮಾಗಳು, ಈ ತರ ಒಂದು ಮೂಕಿ ಪ್ರಧಾನ ಸಿನಿಮಾಗಳು. ಅದನ್ನ ನೋಡಿ ಭಾರತದಲ್ಲೂ ಕೂಡ ಮೊದಲ ಮೂಕಿ ಸಿನಿಮಾ ಅಂತ ಮಾಡಿದ್ದೇನೆ ಸಂಗೀತಂ ಶ್ರೀನಿವಾಸ್ ಅವರು. ಸಂಗೀತಂ ಶ್ರೀನಿವಾಸ್ ಅವರು ಮೊದಲು ಕಮಲ್ ಹಾಸನ್ಗೆ ಈ ಒಂದು ಕಥೆನ ಹೇಳೋದಕ್ಕಿಂತ ಮುಂಚೆ ನಮ್ಮ ಹೊರನಟ, ಆರಾಧ್ಯ ದೇವ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ತಾರೆ, ಈ ತರ ಒಂದು ಕತೆ ರೆಡಿ ಮಾಡ್ಕೊಂಡಿದ್ದೀನಿ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಇದು ಮಾಡೋಣ. ಮೂಕಿ ಸಿನಿಮಾ ಇದು, ಮೊದಲಿಂದ ಲಾಸ್ಟ್ ಕೂಡ ಎಲ್ಲೂ ಕೂಡ ಒಂದು ಹಾಡು ಅಥವಾ ಒಂದು ಡೈಲಾಗ್ಸ್ ಆಗ್ಲಿ ಯಾವುದು ಕೂಡ ಇರೋದಿಲ್ಲ, ಬರೀ ಕಥೆನೇ ಎಲ್ಲ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಗ ಅಣ್ಣವ್ರು ಹೇಳ್ತಾರೆ ಅವ್ರಿಗೆ, ನೀವು ತುಂಬಾ ಒಳ್ಳೆ ಡೈರೆಕ್ಟ್ರು, ಅದ್ಭುತವಾಗಿರೋ ಸಿನಿಮಾಗಳನ್ನೆಲ್ಲ ಮಾಡಿದ್ದೀರಾ, ನೀವು ಯಾವ ಒಂದು ಹೀರೋನ ಹಾಕೊಂಡ್ರು ಕೂಡ ಸಿನಿಮಾ ಓಡುತ್ತೆ. ಆದ್ರೆ ಈ ಒಂದು ಕತೆಗೆ ನಾನು ಸೂಕ್ತ ಅಲ್ಲ. ಯಾಕೆಂದ್ರೆ ಜನ ನನ್ನನ್ನ, ನಾನೊಂದು ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಜನ ನನ್ನಿಂದ ಒಂದು ಫೈಟ್ ನ ನೋಡ್ತಾರೆ, ಅಥವಾ ಒಂದು ಹಾಡ್ನ ನೋಡ್ತಾರೆ, ಒಂದು ಚೆನ್ನಾಗಿರೋ ಒಂದು ಅಭಿನಯ ಕೂಡ ನೋಡ್ತಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ನಾನ್ ಮಾಡಿದ್ರೆ ಇದು ಸಿನಿಮಾದಲ್ಲಿ ಹಾಡುಗಳಿಲ್ಲ, ಅಥವಾ ಅಣ್ಣವ್ರು ಸಿನಿಮಾ ಮಾಡಿದರೆ ಒಂದು ಫೈಟ್ ಇಲ್ಲ, ಒಂದು ರೊಮ್ಯಾಂಟಿಕ್ ಸೀನ್ ಇಲ್ಲ ಅಂತ ಅನ್ಬಿಟ್ಟು ಸಿನಿಮಾ ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಸಿನಿಮಾನ ನೀವು ನನಗ್ ಮಾಡೋದನ್ನ ಬಿಟ್ಟು ಕಮಲ್ ಹಾಸನ್ಗೆ ಮಾಡಿ ಅಂತ ಅಣ್ಣವರೇ ಕೂಡ ಸೂಚನೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರನೇ ಸಂಗೀತಂ ಶ್ರೀನಿವಾಸ್ ಅವ್ರು ಹೋಗಿ ಕಮಲ್ ಹಾಸನ್ ಅವ್ರಿಗೆ ಕತೆ ಹೇಳಿ ಒಪ್ಪಿಸ್ತಾರೆ. ಕಮಲ್ ಹಾಸನ್ ಕೂಡ ಒಪ್ಕೊಂಡು ಇದೊಂದು ವಿಭಿನ್ನ ಪ್ರಯತ್ನ, ಇದನ್ನ ಮಾಡೋಣ ಅಂತಾರೆ. ಕಮಲ್ ಹಾಸನ್ ಅವ್ರು ಯಾವಾಗಲೂ ಸಹ ಒಂದು ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಂತ ನಟ. ಹಾಗಾಗಿ ಈ ಸಿನಿಮಾ ಅಣ್ಣವರು ಸಜೆಷನ್ ಮಾಡಿದ್ದು ಕಮಲ್ ಹಾಸನ್ ಅವ್ರಿಗೆ, ಅಣ್ಣವರು ಸೂಚನೆ ಕೊಟ್ಟಿದ್ದು ಕಮಲ್ ಹಾಸನ್ ಅವ್ರಿಗೆ. ಹಾಗಾಗಿ ಕಮಲ್ ಹಾಸನ್ ಅವರು ಈ ಸಿನಿಮಾ ಮಾಡ್ತಾರೆ. ಅದೇ ತರ ಅಣ್ಣವರು ಸಾಕಷ್ಟು ಸಿನಿಮಾಗಳನ್ನ ನಾನ್ ಮಾಡೋದನ್ನ ಬೇಡ, ಬೇರೆಯವ್ರಿಗೆ ಮಾಡೋಣ ಅಂತ ಅನ್ಬಿಟ್ಟೆ ಎಷ್ಟೋ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಅಣ್ಣವ್ರಿಗೆ ಗೊತ್ತಿರುತ್ತೆ ಆ ಒಂದು ಪಾತ್ರ ನನಗೆ ಒಪ್ಪೋದಿಲ್ಲ ಅಂತ ಅನ್ಬಿಟ್ಟು. ಅದೇ ತರ ಅಂಬರೀಷ್ ಅವ್ರಿಗೆ ಅಂತ ಸಿನಿಮಾನ ಮಾಡೋದಕ್ಕೆ ಹೇಳಿದ್ದು ಕೂಡ ಅಣ್ಣವ್ರೇನೆ. ಅದಾದ್ಮೇಲೆ ಬಯಲುದಾರಿ ಸಿನಿಮಾ ಆಗಿರ್ಬೋದು, ಅಥವಾ ವಿಷ್ಣುವರ್ಧನ್ ಅವ್ರಿಗೆ ಕರುಣಾಮಯಿ ಸಿನಿಮಾ, ಅದು ಸಹ ಅಣ್ಣವ್ರಿಗೆ ಬಂದಿತ್ತು. ಅವರು ಆ ಸಿನಿಮಾನ ತಗೊಂಡು ವಿಷ್ಣುವರ್ಧನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ಅಣ್ಣವರು ಬಿಟ್ಟಂತ ಸಿನಿಮಾಗಳು ಬೇರೊಂದು ನಾಯಕನ ಹೆಸರು ಸೂಚನೆ ಮಾಡಿತ್ತು ಅಂತಂದ್ರೆ ಆ ಸಿನಿಮಾ ಕಂಪ್ಲೀಟ್ ಆಗಿ 100 ಡೇಸ್ ಓಡ್ತಿತ್ತು. ಈ ಪುಷ್ಪಕ ವಿಮಾನ ಸಿನಿಮಾ ಸಹ ಬೆಂಗಳೂರಲ್ಲೇ 35 ವಾರ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. 1987ಕ್ಕೆ ಈ ಸಿನಿಮಾದ ಕಲೆಕ್ಷನ್ ಬಂದು ಹತ್ತತ್ರ 35 ಲಕ್ಷ ಆಗಿರುತ್ತೆ. ನೀವೆಲ್ಲ ಅನ್ಕೋಬಹುದು, ಈ ಸಿನಿಮಾದಲ್ಲಿ ಯಾವುದೇ ತರ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಏನು ಇಲ್ಲ ಅಂತ ಅನ್ಬಿಟ್ಟು. ಆದ್ರೂ ಈ ಸಿನಿಮಾಗೆ 25ರಿಂದ 35 ಲಕ್ಷ ರು ಸಹ ಖರ್ಚಾಗಿರುತ್ತೆ ಆಗಿನ ಕಾಲದಲ್ಲೇನೆ. ಈ ಸಿನಿಮಾ ಗಳಿಕೆ ಕಂಡಿದ್ದು ತುಂಬಾ ದೊಡ್ಡ ಮಟ್ಟದಲ್ಲೇ ಗಳಿಕೆ ಕಾಣುತ್ತೆ. ಆ ಒಂದು ಟೈಮಲ್ಲೇನೆ 2.5 ಕೋಟಿಯಷ್ಟು ಕಲೆಕ್ಷನ್ ಕೂಡ ಆಗುತ್ತೆ ಇಡೀ ಭಾರತದಾದ್ಯಂತ. ಯಾಕೆಂದ್ರೆ ಈ ಸಿನಿಮಾ ಕಮಲ್ ಹಾಸನ್ ಅವರು ಅವಾಗ ಹಿಂದಿಗೆ ಅಷ್ಟು ಪರಿಚಯ ಇರ್ಲಿಲ್ಲ. ತೆಲುಗು, ತಮಿಳು, ಕನ್ನಡಕ್ಕೆ ಮಾತ್ರ ತುಂಬಾ ದೊಡ್ಡ ಸ್ಟಾರ್ ಆಗಿದ್ರು. ಹಾಗಾಗಿ ಈ ಸಿನಿಮಾ 2.5 ಕೋಟಿ ರು ಕೂಡ ಕಲೆಕ್ಷನ್ ಮಾಡ್ಕೊಡುತ್ತೆ. ಈ ಸಿನಿಮಾ ವಿಶೇಷ ಏನು ಅಂತಂದ್ರೆ, ಕನ್ನಡ ವಿಭಾಗದಲ್ಲಿ ಈ ಸಿನಿಮಾಗೆ ಕಮಲ್ ಹಾಸನ್ ಅವ್ರಿಗೆ ಒಂದು ನ್ಯಾಷನಲ್ ಕೂಡ ಸಿಗುತ್ತೆ. ಬೆಂಗಳೂರಲ್ಲೇ ಈ ಸಿನಿಮಾ 35 ವಾರ ಓಡುತ್ತೆ. ಅದು ಈ ಸಿನಿಮಾದ ಮತ್ತೊಂದು ದಾಖಲೆ ಅಂತಾನೆ ಹೇಳ್ಬೋದು. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ಶ್ರೀನಗರ ನಾಗರಾಜ್ ಅಂತ ಅನ್ಬಿಟ್ಟು. ಅವರು ಸಹ ಬೆಂಗಳೂರಲ್ಲೇ ವಾಸ ಮಾಡ್ತಿರ್ತಾರೆ. ಸಂಗೀತಂ ಶ್ರೀನಿವಾಸ್ ಅವರು ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಅಣ್ಣವರು ಮಾಡೋಣ ಅಂತ ಹೇಳಿ ಅಣ್ಣವ್ರ ಹತ್ರ ಹೋಗಿರ್ತಾರೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಡಿಸ್ಕಷನ್ ಅಣ್ಣವ್ರ ಕುಟುಂಬದಲ್ಲಿ ಜಾಸ್ತಿ ನಡೆದಿರುತ್ತೆ. ನೀವೆಲ್ಲ ನೋಡ್ತಿರ್ತೀರಾ, ಅಣ್ಣವ್ರ ಒಳಗಡೆ ಒಂದು ಅದ್ಭುತವಾಗಿರೋ ಒಂದು ನಿರ್ದೇಶಕರಿದ್ರು. ಹಾಗಾಗಿ ಅವರು ತುಂಬಾ ದೊಡ್ಡ ದೊಡ್ಡ ನಾಯಕರ ಹೆಸರುಗಳನ್ನ ಸೂಚನೆ ಕೊಡ್ತಿದ್ರು. ಆ ನಾಯಕರೆಲ್ಲ ಆ ಸಿನಿಮಾದಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಕೂಡ ಮಾಡ್ತಿದ್ರು. ಅದೇ ತರ ಕಮಲ್ ಹಾಸನ್ ಅವ್ರಿಗೂ ಸಹ ಈ ಸಿನಿಮಾನ ಅಣ್ಣವರು ಬಿಟ್ಕೊಡ್ತಾರೆ. ಮತ್ತೆ ಈ ಸಿನಿಮಾ ಆಗಿನ ಕಾಲದಲ್ಲಿನೇ ಇಡೀ ಭಾರತದಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರಾಗಿತ್ತು. ಮನೆ ಮಂದಿಯವರು ಅಥವಾ ಹೊರಗಡೆ ಚಿತ್ರರಂಗದ ದೊಡ್ಡ ದೊಡ್ಡ ನಾಯಕ ನಟರು ಅಥವಾ ನಿರ್ದೇಶಕರು ಎಲ್ಲರೂ ಸಹ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ರು ಸಿನಿಮಾ ಬಂದಾಗ. ಮೊದಲು ಈ ಸಿನಿಮಾನ ಒಂದಷ್ಟು ಜನ ಆಡ್ಕೊಂಡಿದ್ರಂತೆ. ಈ ಸಿನಿಮಾದಲ್ಲಿ ಮಾತೇ ಇಲ್ಲ ಮೊದಲಿಂದ ಕೊನೆವರೆಗೂ ಸಹ, ಇನ್ನೇನ್ ಸಿನಿಮಾ ಓಡುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ರು ಸಹ ಅವರು ಸಹ ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ನೋಡ್ತಾರೆ. ಮೊದಲಿಂದ ಲಾಸ್ಟ್ ವರೆಗೂ ನಮ್ಗೆ ಎಲ್ಲೂ ಕೂಡ ಬೋರ್ ಹೊಡಿಯಲ್ಲ ಈ ಸಿನಿಮಾ. ಮತ್ತೆ ಈ ಸಿನಿಮಾದ ಕಥೆನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವ ತರ ಅಂತಂದ್ರೆ, ಒಬ್ಬ ಮಧ್ಯಮ ಕುಟುಂಬದ ಒಬ್ಬ ಬಡವ ಹೇಗೆ ತನ್ಗೆ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸಿಗುತ್ತೆ ಶ್ರೀಮಂತನಾಗಿರೋದಕ್ಕೆ ಅಂತ ಅನ್ಬಿಟ್ಟು, ಅವನು ಆ ಒಂದು ಶ್ರೀಮಂತನ ಲೈಫ್ನ ಅವನು ಎಂಜಾಯ್ ಮಾಡ್ತಿರ್ತಾನೆ. ಕಡೆಗೆ ಅವನಿಗೆ ಗೊತ್ತಾಗುತ್ತೆ ದುಡ್ಡು ಶ್ರೀಮಂತಿಗೆ ಯಾವುದು ಕೂಡ ಮುಖ್ಯ ಅಲ್ಲ, ಮಾನವೀಯತೆ ಅನ್ನೋದು ಮುಖ್ಯ ಅಂತ ಅನ್ಬಿಟ್ಟು. ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಕ್ಲೈಮ್ಯಾಕ್ಸ್ ನೀವು ನೋಡ್ಬೇಕು. ಒಬ್ರು ಸತ್ತು ಬಿದ್ದಿರ್ತಾರೆ, ಇನ್ನೊಂದ್ ಕಡೆ ಒಂದು ದುಡ್ಡು ಬಂದ ತಕ್ಷಣ ಆ ಒಂದು ಹೆಣನು ಕೂಡ ಬಿಟ್ಬಿಟ್ಟು ಜನ ಎಲ್ಲ ದುಡ್ಡಿಂದ ಓಡ್ತಾ ಇರ್ತಾರೆ. ಅದನ್ನ ನೋಡಿ ಕಮಲ್ ಹಾಸನ್ ಅವರಂತೂ ಸಿಕ್ಕಾಪಟ್ಟೆ ಆ ಒಂದು ಫೇಸ್ ರಿಯಾಕ್ಷನ್ ಇದೆಯಲ್ಲ,
ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಮಲ್ ಹಾಸನ್ ಅವರ ಆಕ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಹಾಗಾಗಿ ಅವರು ಪ್ರತಿ ಸಿನಿಮಾದಿಂದ ಪ್ರತಿ ಸಿನಿಮಾಗೆ ಆಕ್ಟಿಂಗ್‌ನ ಇಂಪ್ರೂವ್ ಮಾಡ್ಕೊತಾ ಬಂದ್ರು. ದಶಾವತಾರ ಅಂತ ಒಂದು ಸಿನಿಮಾ ಬಂದಿತ್ತು. ಅದ್ರಲ್ಲೂ ಸಹ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ಕಮಲ್ ಹಾಸನ್ ಅವರು. ಅದೇ ತರ ಈ ಒಂದು ಸಿನಿಮಾ ಆಗಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿರುತ್ತೆ. ಇಡೀ ಭಾರತದಲ್ಲಿ ಒಂದು ವಿಶಿಷ್ಟ ಒಂದು ಪ್ರಯೋಗ ಮಾಡಿ ಸಿನಿಮಾನ ಗೆಲ್ಸಿ, ಅದಾದ್ಮೇಲೆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ತಗೊಂಡು ಸಿನಿಮಾದ ಒಂದು ಆರ್ಥಿಕವಾಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿರೋದು ಇದೇ ಮೊದಲು ಅಂತ ಕಾಣುತ್ತೆ. ನೀವು ಸಹ ಪುಷ್ಪಕ ವಿಮಾನ ಸಿನಿಮಾನ ಯಾವೊಂದು ಚಿತ್ರಮಂದಿರದಲ್ಲಿ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.